ವೀಕ್ಷಕರಿಗೂ ನಮಸ್ಕಾರ. ಮಡಿಕೇರಿಯ ಹೃದಯ ಭಾಗದಲ್ಲೇ 340 ವರ್ಷಗಳಿಗೂ ಹೆಚ್ಚು ಇತಿಹಾಸವನ್ನ ಹೊಂದಿರುವಂತಹ ಒಂದು ಅದ್ಭುತವಾದಂತಹ ಕಟ್ಟಡ ಇದೆ. ಅದೇ ಮಡಿಕೇರಿಯ ಕೋಟೆ. ಈ ಕೋಟೆ ಹಾಲೇರಿ ರಾಜರು, ಟಿಪ್ಪು ಸುಲ್ತಾನ್, ಬ್ರಿಟಿಷರು ಮತ್ತು ಸ್ವಾತಂತ್ರ್ಯ ಹೋರಾಟದ ಕಥೆಗಳನ್ನ ತನ್ನೊಳಗೆ ಅಡಗಿಸಿಕೊಂಡಿದೆ. ಇಂದಿನ ವಿಡಿಯೋದಲ್ಲಿ ಮಡಿಕೇರಿ ಕೋಟೆಯ ಇತಿಹಾಸ, ಹೋಗೋದು ಹೇಗೆ, ಕೋಟೆಯೊಳಗೆ ಏನೇನಿದೆ, ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ಸಂಪರ್ಕ, ಕೋಟೆಯ ವಿಶೇಷತೆಗಳು ಎಲ್ಲವನ್ನ ತಿಳ್ಕೊಳ್ಳೋಣ. ಮಡಿಕೇರಿ ಕೋಟೆ ಎಲ್ಲಿದೆ? ಮಡಿಕೇರಿ ನಗರದ ಮಧ್ಯಭಾಗದಲ್ಲೇ ಈ ಕೋಟೆ ಇದೆ. ಮಡಿಕೇರಿ ಬಸ್ ನಿಲ್ದಾಣದಿಂದ ಸುಮಾರು 500 ಮೀಟರ್ ಅಷ್ಟೇ ದೂರದಲ್ಲಿದೆ. ನಡೆದುಕೊಂಡೇ ಈ ಸ್ಥಳವನ್ನ ತಲುಪಬಹುದು. ಮಡಿಕೇರಿಗೆ ಬರುವ ಪ್ರತಿಯೊಬ್ಬ ಪ್ರವಾಸಿಗರು ಕೂಡ ಸುಲಭವಾಗಿ ಭೇಟಿ ನೀಡಬಹುದಾದಂತಹ ಐತಿಹಾಸಿಕ ತಾಣ ಇದಾಗಿದೆ. ಕೋಟೆಯ ಇತಿಹಾಸ. ಮಡಿಕೇರಿ ಕೋಟೆಯನ್ನ ಹಾಲೇರಿ ರಾಜವಂಶದ ಮುದ್ದುರಾಜ ಅವರು 1681ರಲ್ಲಿ ನಿರ್ಮಿಸಿದ್ರು. ಆಗ ಇದು ಮಣ್ಣಿನಿಂದ ನಿರ್ಮಿಸಲಾದಂತಹ ಕೋಟೆ ಆಗಿತ್ತು. ಮಡಿಕೇರಿಯನ್ನ ರಾಜಧಾನಿಯನ್ನಾಗಿ ಘೋಷಿಸಿದ ನಂತರ ಈ ಕೋಟೆಯ ನಿರ್ಮಾಣವಾಯಿತು. ನಂತರ 18ನೇ ಶತಮಾನದಲ್ಲಿ ಟಿಪ್ಪು ಸುಲ್ತಾನ್ ಕೊಡಗನ್ನ ವಶಪಡಿಸಿಕೊಂಡಾಗ ಕೋಟೆಯನ್ನ ಗ್ರಾನೈಟ್ ಕಲ್ಲಿನಿಂದ ಪುನರ್ ನಿರ್ಮಿಸಿ ಅದಕ್ಕೆ ಜಾಫರಾಬಾದ್ ಎಂದು ಹೆಸರಿಟ್ರು. 1790ರಲ್ಲಿ ದೊಡ್ಡವೀರ ರಾಜೇಂದ್ರ ಕೋಟೆಯನ್ನ ಮರಳಿ ವಶಪಡಿಸಿಕೊಂಡ್ರು. ಬಳಿಕ ಲಿಂಗರಾಜೇಂದ್ರರು ಕೋಟೆಯೊಳಗಿನ ಅರಮನೆಯನ್ನ ಅಭಿವೃದ್ಧಿಪಡಿಸಿದ್ರು. 1834ರಲ್ಲಿ ಬ್ರಿಟಿಷರು ಕೊಡಗನ್ನ ತಮ್ಮ ಆಡಳಿತಕ್ಕೆ ಸೇರಿಸಿಕೊಂಡ ನಂತರ ಕೋಟೆಯಲ್ಲಿ ಹಲವು ಬದಲಾವಣೆಗಳನ್ನ ಮಾಡಿದ್ರು. ಹಾಗಾದ್ರೆ ಕೋಟೆಯೊಳಗೆ ಏನೇನಿದೆ? ಕೋಟೆಯ ಮುಖ್ಯ ದ್ವಾರದಿಂದ ಒಳಗೆ ಹೋದ ಕೂಡಲೇ 2 ಬೃಹತ್ ಆನೆಗಳ ಪ್ರತಿಮೆಯನ್ನ ಕಾಣಬಹುದು. ಕಲ್ಲಿನಿಂದ ನಿರ್ಮಿಸಲಾದಂತಹ ಆನೆಗಳು, ಅರಮನೆಯ ಕಟ್ಟಡ, ಹಳೆಯ ಚರ್ಚ್, ಪುರಾತತ್ವ ಸಂಗ್ರಹಾಲಯ ಇವುಗಳು ಇಲ್ಲಿನ ಪ್ರಮುಖ ಆಕರ್ಷಣೆಗಳು. ಕೋಟೆಯೊಳಗಿನ ಅರಮನೆ ಕಟ್ಟಡದಲ್ಲಿ ಕೆಲವು ಸರ್ಕಾರಿ ಕಚೇರಿಗಳು ಕೂಡ ಈ ಹಿಂದೆ ಕಾರ್ಯವನ್ನ ನಿರ್ವಹಿಸುತ್ತಿದ್ವು. ಚರ್ಚ್ನಿಂದ ಮ್ಯೂಸಿಯಂನವರೆಗೆ ಕೋಟೆಯೊಳಗೆ ಇರುವ ಸೆಂಟ್ ಮಾರ್ಕ್ಸ್ ಚರ್ಚ್ ಅನ್ನು ಬ್ರಿಟಿಷರು 1855ರಲ್ಲಿ ನಿರ್ಮಿಸಿದ್ರು. ಇದಕ್ಕೂ ಮೊದಲು ಅಲ್ಲಿ ವೀರಭದ್ರ ದೇವಾಲಯ ಇತ್ತು ಎನ್ನಲಾಗುತ್ತದೆ. ನಂತರ ಬ್ರಿಟಿಷರು ದೇವಾಲಯವನ್ನ ತೆರವುಗೊಳಿಸಿ ಗೋಧಿಕ ಶೈಲಿಯ ಚರ್ಚ್ ಅನ್ನ ನಿರ್ಮಿಸಿದ್ರು. ಇಂದು ಆ ಚರ್ಚ್ ಕಟ್ಟಡವೇ ಸರ್ಕಾರಿ ವಸ್ತು ಸಂಗ್ರಹಾಲಯವಾಗಿದೆ. ಈ ವಸ್ತು ಸಂಗ್ರಹಾಲಯದಲ್ಲಿ ಹಳೆಯ ಆಯುಧಗಳು, ದಾಖಲೆಗಳು, ಪುರಾತನ ವಸ್ತುಗಳು, ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವರ ಚಿತ್ರವನ್ನ ನೋಡಬಹುದು. ಈ ಕೋಟೆಯ ವಿಶೇಷತೆಗಳೇನೇನು? ಮಡಿಕೇರಿ ಕೋಟೆ ಒಂದು ಕೋಟೆ ಮಾತ್ರ ಅಲ್ಲ, ಇದು ಕೊಡಗಿನ ರಾಜರ, ಟಿಪ್ಪು ಸುಲ್ತಾನನ ಮತ್ತು ಬ್ರಿಟಿಷರ ಆಳ್ವಿಕೆಯನ್ನ ಒಂದೇ ಸ್ಥಳದಲ್ಲಿ ತೋರಿಸುವಂತಹ ಜೀವಂತ ಇತಿಹಾಸ. ಇಲ್ಲಿ ಕೊಡಗಿನ ರಾಜರ ಅರಮನೆ, ಟಿಪ್ಪುವಿನ ಗ್ರಾನೈಟ್ ಕೋಟೆ, ಬ್ರಿಟಿಷರ ಚರ್ಚ್ ಎಲ್ಲವೂ ಒಂದೇ ಆವರಣದಲ್ಲಿ ಇದೆ. ಸ್ವತಂತ್ರ ಹೋರಾಟದ ನೆನಪು. 1930ರಲ್ಲಿ ಕೊಡಗಿನ ಸ್ವತಂತ್ರ ಹೋರಾಟಗಾರರು ಮಡಿಕೇರಿ ಕೋಟೆಯಲ್ಲಿ ಬ್ರಿಟಿಷ್ ಯೂನಿಯನ್ ಜಾಕ್ ಧ್ವಜವನ್ನ ಇಳಿಸಿ ಭಾರತೀಯ ತ್ರಿವರ್ಣ ಧ್ವಜವನ್ನ ಹಾರಿಸಿದ್ರು ಎಂಬ ಐತಿಹಾಸಿಕ ಘಟನೆ ಕೂಡ ನಡೆದಿತ್ತು. ಆದ್ರಿಂದ ಈ ಕೋಟೆ ಸ್ವತಂತ್ರ ಹೋರಾಟದ ಇತಿಹಾಸದಲ್ಲಿಯೂ ಕೂಡ ವಿಶೇಷ ಸ್ಥಾನವನ್ನ ಪಡೆದಿದೆ. ಮಳೆಗಾಲದಲ್ಲಿ ಈ ಕೋಟೆ ಹೇಗಿರುತ್ತೆ? ಜೂನ್ನಿಂದ ಸೆಪ್ಟೆಂಬರ್ನವರೆಗೆ ಮಂಜು, ಹಸಿರು ವಾತಾವರಣ, ತಂಪಾದ ಗಾಳಿ ಈ ಕೋಟೆಯ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಮಳೆಗಾಲದಲ್ಲಿ ಕೋಟೆಯ ಹಳೆಯ ಕಲ್ಲಿನ ಗೋಡೆಗಳು ಅದ್ಭುತವಾಗಿ ಕಾಣುತ್ತೆ. ಕೋಟೆಗೆ ಭೇಟಿ ನೀಡುವಂತಹ ಪ್ರವಾಸಿಗರಿಗೆ ಸಲಹೆಗಳು. ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಭೇಟಿಯನ್ನ ನೀಡಿ. ಮ್ಯೂಸಿಯಂ ಅನ್ನ ನೋಡಲು ಸಮಯವನ್ನ ಮೀಸಲಿಡಿ. ಕ್ಯಾಮೆರಾವನ್ನ ತರಲು ಮರಿಬೇಡಿ. ಇತಿಹಾಸವನ್ನ ತಿಳ್ಕೊಂಡು ನೋಡಿದ್ರೆ ಇನ್ನಷ್ಟು ಆಸಕ್ತಿಕರವಾಗಿರುತ್ತೆ. ಕೋಟೆಯ ಸ್ವಚ್ಛತೆಯನ್ನ ಕಾಪಾಡಿ. ಹಾಗಾದ್ರೆ ಸ್ನೇಹಿತರೆ, ಮಡಿಕೇರಿ ಕೋಟೆ ಒಂದು ಕೇವಲ ಪ್ರವಾಸಿ ತಾಣ ಅಲ್ಲ, ಇದು ಕೊಡಗಿನ ಇತಿಹಾಸ, ರಾಜವಂಶ, ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ಆಳ್ವಿಕೆಯ ಜೀವಂತ ಸಾಕ್ಷಿಯಾಗಿದೆ. ಕೊಡಗಿಗೆ ಬಂದಾಗ ಈ ಐತಿಹಾಸಿಕ ತಾಣವನ್ನ ತಪ್ಪದೆ ಭೇಟಿ ನೀಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕೂರ್ಬಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ನಲ್ಲಿ ನೀವು ಮಡಿಕೇರಿ ಕೋಟೆಗೆ ಭೇಟಿ ನೀಡಿದ್ರೆ ಆ ಅನುಭವವನ್ನ ಹಂಚಿಕೊಳ್ಳಿ. ಧನ್ಯವಾದಗಳು.